ಮಲ್ಲಸಂದ್ರದಲ್ಲಿರುವ ಜಯಂತ್ ಮನೆಯಲ್ಲಿ ಎಸ್ಐಟಿ ಶೋಧವನ್ನ ಮಾಡ್ತಾ ಇರೋದು. ಬುರುಡೆ ಮ್ಯಾನ್ ಚಿನ್ನಯ್ಯನನ್ನ ಕರೆತಂದು ಎಸ್ಐಟಿ ಮಹಜರನ್ನ ಮಾಡ್ತಾ ಇದೆ. ಈಗಾಗಲೇ ಕುತೂಹಲದಿಂದ ಸ್ಥಳೀಯರು ಮನೆ ಹತ್ರ ಬರ್ತಾ ಇದ್ದಾರೆ. ಏನಾಗ್ತಾ ಇದೆ, ಏನಿದು ಅಂತ ಹೇಳಿ. ಜಯಂತ್ ಗಾಣದ ಎಣ್ಣೆ ಅಂಗಡಿಯನ್ನ ಇಟ್ಕೊಂಡಿದ್ದಾರೆ. ಸ್ಥಳೀಯರು ಹೇಳ್ತಾ ಇದ್ದಾರೆ. ಟಿವಿಯಲ್ಲಿ ಜಯಂತನನ್ನ ನೋಡಿದ ಮೇಲೆ ನಮಗೂ ಕೂಡ ಗೊತ್ತಾಯಿತು ಅಂತ ಸ್ಥಳೀಯರು ಮಾತನಾಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಲ್ಲಸಂದ್ರ ನಿವಾಸಿಗಳು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು ಅದನ್ನು ಕೂಡ ನಿಮ್ಗೆ ತೋರಿಸ್ತೀವಿ. ಏನು ಹೇಳಿದ್ದಾರೆ ಅವರು ಈ ವ್ಯಕ್ತಿಯ ಬಗ್ಗೆ ಅಂತ ಹೇಳಿ ನೋಡೋಣ. ಏನು ದಾಸರಳ್ಳಿಯ ಮಲ್ಲಸಂದ್ರದಲ್ಲಿ ಈಗಾಗಲೇ ಏನು ಚಿನ್ನಯ್ಯನನ್ನ ಕರ್ಕೊಂಡ್ಬಂದು ಎಸ್ಐಟಿ ಪೊಲೀಸರು ಒಂದು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಈ ವಿಚಾರಣೆಯಲ್ಲಿ ಸಾಕಷ್ಟು ರೀತಿಯ ಸ್ಥಳೀಯರು ಸಹ ಸೇರಿದ್ದಾರೆ. ಕುತೂಹಲದಿಂದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಏನು ನಡೀತಾ ಇದೆ ಅಂತಲೂ ಕೂಡ ಇಲ್ಲಿ ಸ್ಥಳೀಯರಿಗೂ ಕೂಡ ಮಾಹಿತಿ ಇಲ್ಲ. ನಾನೀಗ ಅವ್ರನ್ನ ಕೇಳ್ತೀನಿ. ಸರ್ ಏನಾದರೂ ಮಾಹಿತಿ ಇದೆಯಾ ಸರ್ ನಮಗೆ? ಅದು ಇಲ್ಲ. ಕೊಬ್ಬರಿಯವರು ಅದು ಆಯಿಲ್ ತೆಗಿತಾರೆ. ಅವ್ರೇನೋ ಧರ್ಮಸ್ಥಳದಲ್ಲಿ ಮಾತಾಡಿರೋರು. ಅವ್ರು ಅವಾಗ ನಮಗೆ ನಾವು ಟಿವಿಲಿ ನೋಡಿದ್ದು. ಇವಾಗ ಇದೆಲ್ಲ ಬಂದಿರೋದು ನೋಡಿದ್ರೆ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಅಂಗಡಿ ಇಟ್ಕೊಂಡಿದ್ದಾರೆ, ಆಯಿಲ್ ವ್ಯಾಪಾರ ಮಾಡ್ತಾ ಇದ್ರು. ನೋಡಿರಿ ಇವಾಗ ನೋಡಿರಿ ಇದೆಲ್ಲ ನೋಡಿರಿ ಅಂದ್ರೆ ಹಿಂದೆ ಒಂದು 15 ದಿನ ಹಿಂದೆ ಟಿವಿನಲ್ಲಿ ನೋಡ್ದು ಅವ್ರನ್ನ ಮಾತಾಡಿದ್ದು ನಿಜ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ರು. ಇವಾಗ ನೋಡಿರಿ ಇದು ಬೆಳಕಿಗೆ ಬಂದಿದೆ. ನಮ್ಮ ಪಬ್ಲಿಕ್ ಟಿವಿ ಸಹ ಏನು ಬುಡೆ ಮ್ಯಾನ್ನ ನಾವು ತೋರಿಸ್ತಾ ಇದ್ವಿ. ಅವ್ರ ಮುಖ ಕೂಡ ಇರುವಂಥದ್ದು. ಆತ ಇಲ್ಲಿ ಬಂದಿರೋದು ಏನಾದರೂ ಮಾಹಿತಿ ಇದೆಯಾ ಸರ್? ಅದಾಗಿಲ್ಲ, ಅದೆಲ್ಲ ಗೊತ್ತಿಲ್ಲ. ಅದೆಲ್ಲ ಯಾವ ಥರ ಏನು ಇದಾಗಿಲ್ಲ. ಅದೆಲ್ಲ ಗೊತ್ತಿಲ್ಲ. ಅವನು ಮಾತ್ರ ಕಾಯಿ ಮಂಡ್ಯನ್ ಮಾತ್ರ ಹೇಳಿದ್ದು ನಿಜ. ಅವನೆಲ್ಲ ಇದು ಮಾಡಿದ್ದು ನಿಜ. ಅಂದರೆ ಅವನು ಆ ಥರ ಹೇಳಿದ್ದೆಲ್ಲ ಮೋಸ್ಟ್ಲಿ ಎಲ್ಲ ಇಲ್ಲ. ಆ ಥರ ಏನು ಪಬ್ಲಿಕ್ ಮಾಡಿಲ್ಲ ಅವನು. ಅಲ್ಲಿ ಮಾತ್ರ ಇದು ಮಾತ್ರ ಹೇಳಿದ್ದ. ಇಲ್ಲಿ ಅಂದ್ರೆ ಸೈಲೆಂಟ್ ಆಗಿದ್ರು. ಒಳ್ಳೊಳಗೆ ಏನೇನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇದೆಲ್ಲ ಸುಳ್ಳು ಅನ್ಸುತ್ತೆ ನಮಗೆ. ಇದೆಲ್ಲ ಸುಳ್ಳು. ಬೇಕು ಅಂತಲೇ ಮಾಡ್ತಾರೆ. ಹಿಂದೂಗಳು ಕಡಿಮೆ ಮಾಡಬೇಕು ಅಂತ ಈ ಮುಸ್ಲಿಮ್ಸ್ ಎಲ್ಲ ಕೈವಾಡ ಇದೆ. ಮೇಯ್ನ್ ಅದರಿಂದನೇ ಪ್ರಾಬ್ಲಮ್ ಆಗ್ತಾ ಇರೋದು. ಹಿಂದೂಗಳು ನಾಶ ಮಾಡಬೇಕು, ದೇಶ ಈಗ ಇಲ್ಲೇನಾದ್ರು ಪ್ಲಾನ್ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಒಂದು ತನಿಖೆಯನ್ನು ಮಾಡ್ತಾ ಇರೋದು. ಈ ಬಗ್ಗೆ ಏನಾದ್ರು ಇಲ್ಲ ಸರ್, ಇಲ್ಲೇನೂ ಇರಲಿಲ್ಲ. ಏನು ಆ ವಿಷಯನೇ ಇಲ್ಲ. ನಾವಂದ್ರೆ ಅಲ್ಲಿ ಮಾತಾಡಿದ್ದು ನೋಡಿ ಅವನು ನಮಗೆ ಇದು ಬಂದಿತ್ತು. ಅವನೇನು ಇವನ್ನೆಲ್ಲ ಇದು ಮಾಡಿದಾರ ಅಂತ. ಅದು ಮಲಯಾಳಿ ಕ್ರಿಶ್ಚಿಯನ್ ಅದು ಮನೆ ಅಂತ ಎಲ್ಲ ಹೇಳಿರು. ಅವರೆಲ್ಲ CIT ಇವರಲ್ವಾ? ನಾವೆಲ್ಲ 35 ವರ್ಷದಿಂದ ಇದ್ದೀವಿ. ಇದು ಏನು ಇಲ್ಲಿನ ಸ್ಥಳೀಯರ ಮಾತಾಗಿರುವಂಥದ್ದು. ಏನಂತ ಹೇಳಿದ್ರೆ ಸುಮಾರು ಒಂದು 30 ವರ್ಷಗಳಿಂದ ಇಲ್ಲಿ ಸ್ಥಳೀಯರು ಹೇಳ್ತಾ ಇರೋದ್ರ ಪ್ರಕಾರ ಯಾವುದೇ ರೀತಿಯ ಘಟನೆ ನಡೀತಾ ಇರಲಿಲ್ಲ. ಮತ್ತು ಸಾಕಷ್ಟು ರೀತಿಯಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಜನರು ಸೇರ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂತ ಕೂಡ ಇಲ್ಲಿ ಸ್ಥಳೀಯರಿಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಕೆಲವರು ಹೇಳ್ತಾ ಇರೋ ಪ್ರಕಾರ ಜಯಂತ್ ಅವರು ಏನೋ ಇಲ್ಲಿ ಒಂದು ಅಂಗಡಿಯಲ್ಲಿ ಒಂದು ಆಯಿಲ್ ಬಿಸ್ನೆಸ್ಸನ್ನು ಮಾಡ್ತಾಯಿದ್ರು. ಏನು ಅಂತ ಹೇಳಿದ್ರೆ ಅಲ್ಲಿ ತೆಗೆಯುವಂಥ ಎಣ್ಣೆಯನ್ನು ಇಲ್ಲಿ ಮಾರಾಟ ಮಾಡ್ತಾಯಿದ್ರು. ಈ ವಿಚಾರಣದಲ್ಲಿ ನಾವು ಕೆಲವೊಂದು ಹಿಂದೆ ನಾವು ನೋಡಿದ್ದು. ಈ ಪ್ರಕರಣದಲ್ಲಿ ಏನೆಲ್ಲ ಆಗ್ತದೆ ಅಂತ ಕೂಡ ನಮಗೂ ಮಾಹಿತಿ ಇಲ್ಲ ಅಂತೇಳಿ ಸ್ಥಳೀಯರು ಹೇಳ್ತಾ ಇರೋಂಥದ್ದು. ಕ್ಯಾಮರಾಮನ್ ಗೌತಮ್ ಜೊತೆ ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಈಗ ಜಯಂತ್ ಮನೆಯವರೆಗೂ ಬಂದಾಗಿದೆ. ಸ್ಥಳೀಯರಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ, ಏನಪ್ಪ ಹಿಂಗೆ ಅಂತ ಹೇಳಿ. ಬಟ್ ತುಂಬ ಹತ್ತಿರದಿಂದ ಗೊತ್ತಿರೋರಿಗೆ ಗೊತ್ತಿರುತ್ತೆ ಅವರ ಮೈಂಡ್ ಸೆಟ್ ಹೇಗೆ ಅಂತ ಹೇಳಿ. ಲೆಫ್ಟಾ ರೈಟಾ ಯಾವ ವಿಚಾರದಲ್ಲಿ ಇರ್ತಾರೆ ಅನ್ನೋದು ತುಂಬ ಕ್ಲೋಸ್ ಆಗಿರೋರಿಗೆ. ಸುತ್ತಮುತ್ತಲಿರೋರಿಗೆ ಗೊತ್ತಾಗೋದಿಲ್ಲ ಅವರು ಯಾವ ರೀತಿ ಅಂತೇಳಿ. ಬಟ್ ಕೆಲವು ವರ್ತನೆಗಳು ಗೊತ್ತಾಗುತ್ತೆ. ಈಗ ನನಗಿರುವಂಥ ಪ್ರಶ್ನೆ ವಿಚಾರದಲ್ಲಿ SIT ಮುಂದೆ ಹೋಗುವಂಥ ವಿಚಾರ, ಧರ್ಮಸ್ಥಳದಿಂದ ಆಚೆ ಬಂದು ಬೆಂಗಳೂರಿಗೆ ತಲುಪಿದ ನಂತರ ಮುಂದೆ ಎಲ್ಲಿ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಜಯಂತ್ಗೆ ಈ ಚಿನ್ನಯ್ಯ ಪರಿಚಯವಾಗಿದ್ದು ಯಾರಿಂದ? ಯಾರು ಪರಿಚಯ ಮಾಡಿಕೊಟ್ರು? ಇವ್ರ ಮನೇಲಿ ಇರಿ ಅಂತ ಹೇಳಿ ಕಳುಹಿಸಿದಂಥವ್ರು ಯಾರು? ನಡು ಸ್ವಲ್ಪ ದಿನ ನಾಪತ್ತೆ ಜಯಂತ್ ಆಗಿದ್ರು ಅಂತಿದ್ದಾರೆ. ಅವ್ರು ಎಲ್ಲಿ ಹೋದ್ರು? ಅವ್ರ ಮನೆಯವ್ರಿಗೆ ಗೊತ್ತಿರುತ್ತೆ ಅಲ್ವಾ? ವಿಚಾರಣೆಯನ್ನು ಮಾಡಿದಾಗ ತಿಳಿಯುತ್ತೆ.